ಹಲೋ ಎವ್ರಿವನ್. 55ನೇ ಪ್ರಶ್ನೆಯನ್ನ ನೋಡೋಣ. ಬಿಳಿ ಬೆಳಕಿನ ಸಣ್ಣ ಕಿರಣ ಪುಂಜ PQ ಗಾಜಿನ ಪಟ್ಟಕದ ಮೂಲಕ ಚಿತ್ರದಲ್ಲಿ ತೋರಿಸಿರುವಂತೆ ಹಾದು ಹೋಗುತ್ತದೆ. ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಇದನ್ನು ಬಿಡಿಸಿಕೊಳ್ಳಿ ಮತ್ತು DE ಪರದೆಯ ಮೇಲೆ ವೀಕ್ಷಿಸಬಹುದಾದ ಹೊರಹೊಮ್ಮುವ ಕಿರಣದ ಪಥವನ್ನು ಬಿಡಿಸಿರಿ. ಅದಾದ ಮೇಲೆ ಇಲ್ಲಿ ಕಾಣುವ ವಿದ್ಯಮಾನವನ್ನು ಹೆಸರಿಸಿ ಹಾಗೂ ಕಾರಣಗಳನ್ನು ಬರೆಯಿರಿ. ಸೊ ಇಲ್ಲಿ ನೀವು ಚಿತ್ರವನ್ನ ಗಮನಿಸಿದ್ರೆ ಇದೊಂದು ಪಟ್ಟಕ ಆಗಿದೆ. ಪಟ್ಟಕದ ಮೂಲಕ ಒಂದು ಬೆಳಕಿನ ಕಿರಣ ಹೀಗೆ ಹಾದು ಹೋದಾಗ ಅಲ್ಲಿ ಪಟ್ಟಕದಿಂದಾಗಿ ಅದೇನಾಗತ್ತೆ, ಬೆಳಕಿನ ಕಿರಣ ವಿಭಜನೆಯನ್ನ ಹೊಂದಿ ಚದುರುವಿಕೆಯನ್ನ ತೋರಿಸೋ ಮೂಲಕ ಏನಾಗತ್ತೆ, ಬೆಳಕಿನ ರೋಹಿತ ಉಂಟಾಗತ್ತೆ. ಅಂದ್ರೆ ಬಿಳಿ ಬಣ್ಣ 7 ಬಣ್ಣಗಳಾಗಿ ವಿಭಜನೆಯನ್ನ ಹೊಂದೋದನ್ನ ನಾವು ನೋಡಬಹುದು. ಸೊ ಅದಕ್ಕೆ ಒಂದು ಪರದೆ ಮೇಲೆ ಉಂಟಾಗುವಂತಹ ಚಿತ್ರ ಯಾವ ರೀತಿಯಾಗಿರುತ್ತೆ ಅಂದ್ರೆ ಈ ರೀತಿಯಾಗಿ 7 ಬೆಳಕಿನ ಕಿರಣಗಳನ್ನ ನಾವು ತೋರಿಸ್ಬೇಕು. ಒಂದು ಬಣ್ಣ 7 ಬಣ್ಣವಾಗಿ ವಿಭಜನೆಯನ್ನ ಹೊಂದೋದನ್ನ ನಾವು ತೋರಿಸ್ಬೇಕು. ಸೊ ಈ ಒಂದು ಬಿಳಿ ಬೆಳಕು ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವಂತಹ ವಿದ್ಯಮಾನವನ್ನ ವರ್ಣ ವಿಭಜನೆ ಅಂತ ಕರೀತಾರೆ. ಹಾಗೆ ಮಾಧ್ಯಮದಲ್ಲಿ ಬೇರೆ ಬೇರೆ ಬಣ್ಣಗಳ ಬೇರೆ ಬೇರೆ ವಕ್ರೀಭವನ ಸೂಚ್ಯಂಕ ಇರೋದು, ಅಂದ್ರೆ ಈ ಒಂದು ಮಾಧ್ಯಮ ಹಾಗೆ ಇದರ ಪಟ್ಟಕದ ಒಳಗಡೆ ಇರುವಂತಹ ಮಾಧ್ಯಮದ ವಕ್ರೀಭವನ ಸೂಚ್ಯಂಕದಲ್ಲಿ ವ್ಯತ್ಯಾಸ ಇರೋದು ಈ ವರ್ಣ ವಿಭಜನೆಗೆ ಕಾರಣ ಆಗಿರುತ್ತೆ.